ಜಾಗೃತ ಅನಿಸ್ತಾ ಎತ್ತಕ್ಕೆ ದೇವ್ರಲ್ಲ ಇದು ಯಾವಾಗ ಸುಳ್ಳು ಅನಿಸ್ತೈತಿ ಅಂತಂದ್ರೆ ಯಾವಾಗ ನಮಗೆ ಜ್ಞಾನದ ಎಚ್ಚರ ಆಗ್ತೈತಿ ನೋಡ್ರಿ ಅವಾಗ ಸುಮಾರು ಈಗ ಏನೋ ಮಾಡಕತ್ತೇವೆ ನೋಡ್ರಿ ಇದೊಂದು ದೊಡ್ಡ ಕನಸು ಅಂತ ಕರ್ಕೊಂಡ್ಬರ್ತಾರೆ ಇದ ಕಟ್ಟಿಬಿಟ್ಟು ಶಾಸ್ತ್ರ ರೀ ಇದನ್ನು ಒಮ್ಮೆ ನಾವು ತಿಳ್ಕೊಂಡ್ವಿ ಅಂದ್ರೆ ಸಾಕು ಧನ್ಯರಾಗತಕ್ಕಂಥವ್ರಾಗ್ತಾ ಇದ್ದೇವೆ ನಾವು ಧನ್ಯ ಆಗೋದು ಮಾಡೋದಿಲ್ರಿ ಏನು ಎಚ್ಚರಿಕೆ ಐತಿರಲ್ಲ ಎಷ್ಟು ಖರೆ ಅಂತ ತಿಳಿದೇವ್ರಲ್ಲ ಅಷ್ಟ ಸುಳ್ಳು ಅಂತ ತಿಳಿದ್ವಿ ಅಂತಂದ್ರೆ ಇಲ್ಲೇ ಮುಕ್ತಿ ಅದ ಎಲ್ಲಿ ಹೋಗೋದು ಬೇಡ ಮುಕ್ತಿಗೆ ಎಲ್ಲಿ ಹೋಗೋದನ್ನ ಬೇಡ ಅದಕ್ಕೆ ಯಾವುದು ತನ್ನ ಸ್ವರೂಪ ಅಲ್ಲವೋ ಮಾಯೆಯಿಂದ ಯಾವುದು ಕೂಡಿಕೊಂಡಿರ್ತಕ್ಕಂಥದ್ದನೋ ಅದರೊಳಗೆ ನಾವು ಏನು ಮಾಡ್ಯವಪ್ಪ ಅಂತಂದ್ರೆ ಬೆರೆತುಕೊಂಡು ಬಿಟ್ಟಿವಿ ಬಿಡಕ್ಕೆ ಆಗೋದಿಲ್ಲ ನಾವು ಎಷ್ಟು ಪ್ರಯತ್ನ ಮಾಡಿದರೂ ಅದು ಬಿಡಕ್ಕೆ ಆಗೋದಿಲ್ಲ ಯಾಕೆ ಆಗೋದಿಲ್ಲ ಅಂತಂದ್ರೆ ಅನಂತ ಜನ್ಮಗಳಲ್ಲಿ ಮಾಡಿರ್ತಕ್ಕಂಥದ್ದು ಕರ್ಮ ಏನು ಮಾಡಿದಪ್ಪ ಅಂತಂದ್ರೆ ಗಂಟು ಹಾಕೊಂಡೈತದು ಕರ್ಮ ಗಂಟು ಹಾಕೊಂಡದ ಅದನ್ನ ಬಿಡಿಸಾರ ಯಾರಪ್ಪ ಅಂತಂದ್ರೆ ಸದ್ಗುರುನಾಥ ಆ ಕರ್ಮದ ಗಂಟವನ್ನು ಕಳೆಯವ್ರು ಯಾರಪ್ಪ ಅಂತಂದ್ರೆ ಸದ್ಗುರುನಾಥ ನಾವು ಎಲ್ಲೇ ಹೋದರೂ ಸಹಿತ ಅದು ಕಳೆಯೋದಿಲ್ಲ ಸದ್ಗುರುನಾಥನಿಗೆ ಶರಣಾಗತನಾದ್ರೆ ಮಾತ್ರ ಅದೇನಾಗ್ತದೆ ಹೆಂಡತಿ ಕರಿಗೆ ಹೋಗ್ತದೆ ಅದಕ್ಕೆ ಗುರು ಶ್ರೇಷ್ಠ ಅಂತ ಕೇಳ್ಕೊಂಡ್ಬರ್ತಕ್ಕಂಥವ್ರು ಆಗ್ತಾ ಇದ್ದಾರೆ ಈ ಪ್ರಕಾರವಾಗಿರ್ತಕ್ಕಂಥದ್ದು ನಮ್ಮನ್ನೆಲ್ಲ ಮೋಡಿ ಮಾಡಿಬಿಟ್ಟೈತ್ರಿ ಅದು ಎಷ್ಟು ಚಂದ ಕಾಣಿಸ್ತದ ನೋಡ್ರಿ ಹಗಲಿ ಏನು ನಾವು ಮಾಡ್ತೇವೆ ವ್ಯವಹಾರ ಎಲ್ಲ ಖರೆ ಅಂತ ನಮ್ಗೆ ಕಾಣಿಸ್ತದೆ ಆದ್ರೆ ಅದು ಅಷ್ಟೇ ಸುಳ್ಳು ಗೊತ್ತಾಗತ್ರಿ ಕನಸು ನೂರು ಸುಳ್ಳಾದ್ರೆ ಎಚ್ಚರಿಕೆ 1000 ಸುಳ್ಳು ಅಂತ ನಾವು ಮಾಡೋದು ವ್ಯವಹಾರ ಎಲ್ಲ ಹೆಂಗೈತ್ರಿ ಸುಳ್ಳ ಖರೆ ಅನ್ನೋದಿಲ್ಲ ವ್ಯವಹಾರ ಇಲ್ಲೇ ಯಾಕಂತಂದ್ರೆ ಯಾವಾಗ ತನ್ನ ಜ್ಞಾನ ಆಗ್ತದನೋ ಅವಾಗ ಸುಳ್ಳು ಅನಿಸ್ತದ ಅಲ್ಲಿ ತನಕ ಇದು ಸತ್ಯವೇ ಕಾಣ್ತಕ್ಕಂಥದ್ದು ಯಾವ ಪುಣ್ಯನೂ ಇಲ್ಲ ಯಾವ ಪಾಪವೂ ಇಲ್ಲ ಯಾವ ವೈರಾಗ್ಯೂ ಇಲ್ಲ ನಮ್ಮ ಮುಂದೆ ಎಲ್ಲ ಶೂನ್ಯ ಅದ ಆದ್ರೆ ನಾವು ಯಾವುದನ್ನು ಹಿಡ್ಕೋತೇವಲ್ಲ ಅದು ಪಾಪ ಪುಣ್ಯ ಆಗಿರ್ಬೇಕು ಗೊತ್ತಂದ್ರಿ ನಾವು ಯಾವುದನ್ನು ಹಿಡ್ಕೋತೇವಿ ಯಾವುದನ್ನು ನಾವು ಬಿಡಕ್ಕೆ ಆಗೋದಿಲ್ಲ ನೋಡ್ರಿ ಅದೆಲ್ಲ ಪಾಪ ಪುಣ್ಯ ಅಂತ ಬೆನ್ನು ಹತ್ತುವಂಥದ್ದಾಗ್ತದೆ ಅದು ಒಮ್ಮೆ ಬೆನ್ನು ಹತ್ತಿತ್ತಂತಂದ್ರೆ ನಿನ್ನ 84 ಲಕ್ಷ ಯೋನಿ ಅಷ್ಟ ಅಲ್ಲ ಎಷ್ಟೋ ಯುಗಾದಿಗಳ ಹೋದ್ರು ಸಹಿತ ನಿನ್ನ ಬಿಡಂಗಿಲ್ಲ ಗುರುವಿನ ಹಾಗೆ ಹಿಡದೇ ಅದು ದೌಡ್ ಬಿಟ್ಟು ಹೋಗ್ತದೆ ಗುರುವಿನ ಹಾಗೆ ಹಿಡಿಲಿಲ್ಲ ಅದು ಈಗ ಇರೋದ್ರೆ ಹುಟ್ಟೋದು ಸಾಯ್ದು ಮತ್ತು ಬ್ರಹ್ಮಗೂ ಕೆಲಸಬೇಕು ಬೇಡ್ರಿ ವಿಷ್ಣುಗೂ ಕೆಲಸಬೇಕು ರುದ್ರಗೂ ಕೆಲಸಬೇಕು ಮತ್ತು ನಾವು ಒಮ್ಮೆಲೆ ಬಾದೇವ್ರೆ ಹೆಂಗ್ರಿ ಕೆಲಸ ಯಾರು ಮಾಡೋರು ಹೌದಲ್ರಿ ಅದಕ್ಕೆ ಬಸವಣ್ಣವ್ರು ಒಂದು ಚಂದ ಭಾಳ ಚಂದ ಮಾತು ಹೇಳ್ಕೊಂಬಂದ ಬಸವಣ್ಣವ್ರು ಈ ಪ್ರಕಾರವಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ ಈಗ ನಮ್ಮ ಶರೀರ ಬಗ್ಗೆ ಹೇಳ್ತಾರೆ ನಮ್ಮ ಶರೀರದೊಳಗೆ ಏನೇನೈತಿ ಎಂಥದ್ದೈತಿ ಅನ್ನತಕ್ಕಂಥದ್ದನ್ನು ಹೇಳ್ತಕ್ಕಂಥವ್ರು ಆಗ್ತಾ ಇದ್ದಾರೆ ಸೂತ ಪುರಾಣಿಕರಿಗೆ ಬಹು ವಿಖ್ಯಾತ ಶೌನಕರುಗಳು ಮಹಾ ಸಂಪ್ರೀತಿ ಪಾವನ ಕಥೆ ಹೇಳೆಂದೆಲ್ಲರನ್ನ ಸುನರುತ್ತ ಓತು ಹೇಳಿದ ನಾಗಹರ್ಷದ ಸೇತಿನಿಂದಲೇ ದೇವಿ ಚರಿತವ ಭೂತಳಕ್ಕರಿದಾಗ ಪಾರ್ವತಿ ದೇವಿ ಮಹಿಮೆಯ ವ್ಯಾಸ ಮಹರ್ಷಿಗಳು ಶೌನಕಾದಿ ಋಷಿಗಳು ವೇದಾಂತದೊಳಗೆ ಏನು ದೊಡ್ಡ ಚರಿತ್ರೆ ಬರ್ತಾನೆ ನೋಡ್ರಿ ಎಲ್ಲ ವ್ಯಾಸ ಮಹರ್ಷಿಗಳು ಹೇಳಿದ್ದನ ಕಥೆಗಳು ಅವರು ಶಿಷ್ಯರು ಯಾರಪ್ಪ ಅಂತಂದ್ರೆ ಶೌನಕಾದಿಗಳು ಕೇಳ್ಕೊಂಡು ಏನು ಮಾಡ್ತಾರಪ್ಪ ಅಂತಂದ್ರೆ ಜಗತ್ತಿನ ಜನರಿಗೆಲ್ಲ ತಿಳಿಸುವಂತೆ ಅವರು ಕೇಳ್ಕೊಂಡು ಹೇಳ್ತಕ್ಕಂಥವ್ರು ಆಗ್ತಾ ಇದ್ದಾರೆ ನಮ್ಗೆ ಆ ದೇವಿ ಸ್ವರೂಪದ ಒಂದು ಕಥೆಯನ್ನು ಹೇಳು ಅಂತ ಹೇಳಿ ಕೇಳ್ತಕ್ಕಂಥವ್ರು ಆಗ್ತಾ ಇದ್ದಾರೆ ಅದಕ್ಕೆ ಹರ್ಷದಿಂದ ಕೂಡಿಕೊಂಡು ಆ ಸೂತ ಪುರಾಣಿಕರು ಏನು ಮಾಡ್ತಾರಪ್ಪ ಅಂತಂದ್ರೆ ಈ ಭೂತಳಕ್ಕೆ ಕರಿದಾಗೆ ಬಹಳ ಮಹಿಮಾ ಉಳ್ಳವಳಾಗಿರ್ತಕ್ಕಂಥವಳು ಕಥೆಯನ್ನು ನಮಗೆ ಹೇಳಬೇಕಂದ್ಕೊಂಡೆ ಪಾರ್ವತಿಯ ಕಥೆಯನ್ನು ಹೇಳ್ತಕ್ಕಂಥವ್ರು ಆಗ್ತಾ ಇದ್ದಾರೆ ಆಕೆ ಮಹಿಮೆ ಏನದ ಎಲ್ಲ ಇದು ಏನು ಮಾಡ್ಯಾವಪ್ಪ ಆಟ ಅನ್ನತಕ್ಕಂಥದ್ದನ್ನು ಹೇಳ್ತಕ್ಕಂಥವ್ರು ಆಗ್ತಾ ಇದ್ದಾರೆ ಇದು ಯಾರು ಹೇಳ್ಯಾರಪ್ಪ ಅಂತಂದ್ರೆ ಶೌನಕರೇ ಶಿವನು ನಂದೀಶ್ವರಿಗೆ ಹೇಳಿರ್ತಕ್ಕಂಥದ್ದು ಈ ಕಥೆ ನಂದೀಶ್ವರಿಗೆ ಹೇಳ್ತಕ್ಕಂಥದ್ದಾಗಿದೆ
ಅದಕ್ಕೆ ನಿಮಗೆ ಕಿವಿ